ಯಾದಗಿರಿ ಪಿಎಸ್ಐ ಸಾವಿನ ತನಿಖೆ ಸಿಬಿಐ ತನಿಖೆಗೆ ಒತ್ತಾಯ. ಯಾದಗಿರಿ ಠಾಣೆ ಪಿಎಸ್ಐ ಪರಶುರಾಮ್ ಸಾವಿನ ತನಿಖೆಯನ್ನು ಸಿಬಿಐಗೆ ವಹಿಸಿ ನೊಂದಿರುವ ಕುಟುಂಬಕ್ಕೆ 2 ಕೋಟಿ ಮೊತ್ತವನ್ನ ಪರಿಹಾರ ಮಂಜೂರು ಮಾಡಬೇಕೆಂದು ಒತ್ತಾಯಿಸಿ ದಲಿತ ಪ್ರಗತಿಪರ ಸಂಘಟನೆಗಳು ಒಕ್ಕೂಟದಿಂದ ಮನವಿ ಸಲ್ಲಿಸಿದರು. ತಹಶೀಲ್ದಾರರ ಮೂಲಕ ರಾಜ್ಯ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದ ಅವರು ಹಲವು ಕನಸುಗಳನ್ನು ಕಟ್ಟಿಕೊಂಡು ಬಾಳಬೇಕಾದ ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಸಾವು ಕಂಡಿರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಇದು ಒಬ್ಬ ಪಿಎಸ್ಐ ಅವರ ಸಂಗತಿಯಲ್ಲ. ಬಹುತೇಕವಾಗಿ ಇಂತಹ ಉದ್ಯೋಗ ಮಾಡುವ ದಕ್ಷ ಅಧಿಕಾರಿಗಳಿಗೆ ಕಿರುಕುಳ ತಪ್ಪಿದ್ದಲ್ಲ. ಶಾಸಕ ಮತ್ತು ಅವರ ಮಗನ ಪಿತೂರಿ ಹಣದ ದಾಹದಿಂದ ಒಬ್ಬ ಯುವ ಅಧಿಕಾರಿ ಸಾವನ್ನಪ್ಪಿರುವುದು ಯುವ ಪೀಳಿಗೆ ತಲೆ ತಗ್ಗಿಸುವಂತಾಗಿದೆ. ಯಾದಗಿರಿ ಠಾಣೆ ಪಿಎಸ್ಐ ಪರಶುರಾಮ್ ಸಾವಿನ ತನಿಖೆಯನ್ನು ಸಿಬಿಐಗೆ ವಹಿಸಿ ನೊಂದಿರುವ ಕುಟುಂಬಕ್ಕೆ 2 ಕೋಟಿ ಮೊತ್ತವನ್ನ ಪರಿಹಾರ ಮಂಜೂರು ಮಾಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ದೊಡ್ಡಪ್ಪ ಮುರಾರಿ, ಸಿದ್ದಾನಪ್ಪ ಮಸ್ಕಿ, ಮಲ್ಲಯ್ಯ ಬಳ್ಳ, ಸೋಮಶೇಖರ್ ವಕೀಲರು ಮಸ್ಕಿ, ಮೌನೀಶ್ ಮುರಾರಿ ಮಸ್ಕಿ, ಕಾಶಿಮಪ್ಪ ಡಿ ಮುರಾರಿ, ಬಾಲಸ್ವಾಮಿ ಜಿನ್ನಾಪುರ, ಮಲ್ಲಪ್ಪ ಎಸ್ ಗೋನಾಳ, ಕಿರಣ್ ವಿ, ಮುರಾರಿ, ಹುಲಗಪ್ಪ, ಹಸ್ಮಾಕಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಾಧ್ಯನೇ ಇಲ್ಲ, ಜನಸಾಮಾನ್ಯ ರಕ್ಷಣೆ ತರಲು ಸಾಧ್ಯವೇ ಇಲ್ಲ. ಬಿಜೆಪಿ ಆಯಾ ಪಕ್ಷಗಳ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ದಲಿತರಿಗೆ ರಕ್ಷಣೆ ಇಲ್ಲ, ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಪಿಎಸ್ಐಗಳ ಪೊಲೀಸರ ಆರಕ್ಷಕರಿಗೆ ರಕ್ಷಣೆ ಇಲ್ಲ ಅಂದ್ರೆ ಜನಸಾಮಾನ್ಯರ ಗತಿನ ಹೇಳ್ತಿರುವುದು. ಹಾಗಾಗಿ ಏನು ಮೊಸಳೆ ಕಣ್ಣೀರು ಸುರಿಸ್ತಾ ಪರಮೇಶ್ವರ್ ಅವರು ಸೋಮನಾಳಕ್ಕೆ ಬಂದು ಹೋಗಿದ್ದಾರೆ, ನಿನ್ನೆ ಮೊನ್ನೆ ಬಂದು ಹೋಗಿದ್ದಾರೆ. ಅದು ಸಾಲದು, ಸಿಬಿಐ ಬೇಡ, ನಾವು ಸಿಒಡಿ ತನಿಖೆ. ಸತ್ಯ ಬಿಡಲ್ಲ, ಸುಳ್ಳಿಗೆ ಬಣ್ಣ ಕಟ್ಟಲ್ಲ, ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ, ವಿಭಿನ್ನತೆ ಹೆಸರಲ್ಲಿ ವೈಭವೀಕರಿಸಲ್ಲ, ಸತ್ಯಕ್ಕೆ ಸಹಕಾರ, ಸುಳ್ಳಿಗೆ ವಿರೋಧ. ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿ ಧ್ವನಿ ಸುದ್ದಿವಾಹಿನಿ. ಇದು ಕರ್ನಾಟಕದ ಧ್ವನಿ.